ಬ್ರೋ ಲಾಸ್ಟ್ ಟೈಮ್ ನೀವು ಹೇಳಿರೋ ಹಾಗೆ ಕ್ಯಾಲರಿ ಸರ್ಪ್ಲಸ್ ಮಾಡಿದ್ದು ಆಯಿತು, ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿದ್ದು ಆಯಿತು, ಹಾಗೆ ಪ್ರೋಟೀನ್ ಇಂಟೇಕ್ ಕೂಡ ಮಾಡಿದ್ದು ಆಯಿತು. ಬಟ್ ಆದರೂ ಕೂಡ ಮಸಲ್ ಬಿಲ್ಡ್ ಆಗ್ತಾ ಇಲ್ಲ. ಏನು ಕಾರಣ ಇರ್ಬೋದು ಬ್ರೋ ಇದಕ್ಕೆ? ವೆಲ್, ಒಳ್ಳೆಯದು. ಬ್ಲಡ್ ಟೆಸ್ಟ್ ಮಾಡಿಸಿದ್ಯಾ? ಬ್ಲಡ್ ಟೆಸ್ಟಾ? ಅಲ್ಲ, ನಾನು ಮಸಲ್ ಬಿಲ್ಡ್ ಮಾಡೋದಕ್ಕೂ ಈ ಬ್ಲಡ್ ಟೆಸ್ಟ್ಗೂ ಏನು ಸಂಬಂಧ? ಹೇಳ್ತೀನಿ. ಬ್ಲಡ್ ಟೆಸ್ಟ್ ಯಾಕೆ ಇಂಪಾರ್ಟೆನ್ಸ್ ಅಂತಂದರೆ, ಬಿಕಾಸ್ ನಾವು ಬರೀ ಪ್ರೋಟೀನ್ ತಿನ್ನೋದ್ರಿಂದ ಅಥವಾ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡೋದ್ರಿಂದ ಈ ಮಸಲ್ ಬಿಲ್ಡಿಂಗ್ ಆಗಿದ್ರೆ ಫೀಮೇಲ್ಸ್ ಕೂಡ ಪುರುಷರ ಥರ ಮಸಲ್ ಬಿಲ್ಡ್ ಮಾಡ್ತಿದ್ರು. ಬಟ್ ಪುರುಷರಲ್ಲಿ ಯಾಕೆ ಮಸಲ್ ಬಿಲ್ಡ್ ಆಗುತ್ತೆ ಅಂದರೆ, ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಅನ್ನೋ ಒಂದು ಹಾರ್ಮೋನ್ ಇರುತ್ತೆ. ಸೊ ಟೆಸ್ಟೋಸ್ಟೆರಾನ್ ನಮ್ಮ ಬಾಡಿಲಿ ಸಫಿಸಿಯೆಂಟ್ ಆಗಿ ಒಂದು ಮಸಲ್ ಬಿಲ್ಡ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದರೆ ಮಾತ್ರ ನಿಮ್ಮ ಮಸಲ್ ಬಿಲ್ಡ್ ಆಗುತ್ತೆ. ಅದರ್ವೈಸ್ ನೀವು ಎಷ್ಟೇ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಿದ್ರು, ಎಷ್ಟೇ ಪ್ರೋಟೀನ್ ತಿಂದರು, ಏನೇ ಕ್ಯಾಲರಿಕ್ ಸರ್ಪ್ಲಸ್ಗೆ ಹೋದ್ರು ಮಸಲ್ ಬಿಲ್ಡ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲ. ಸೊ ಫ್ಯಾಟ್ ಲಾಸ್ ಆಗಿರ್ಬೋದು ಅಥವಾ ಮಸಲ್ ಬಿಲ್ಡಿಂಗ್ ಆಗಿರ್ಬೋದು, ಬಿಫೋರ್ ನಾವು ಅದಕ್ಕೆ ಹೇಳ್ತೀವಿ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ. ಸೊ ನಿಮ್ಮ ಏನು ಮಾಡಬೇಕು ಅಂತಂದರೆ, ಇವಾಗ ಈಸ್ಟ್ರೋಜನ್ ಲೆವೆಲ್ ಆಮೇಲೆ ಟೆಸ್ಟೋಸ್ಟೆರಾನ್ ಲೆವೆಲ್ನಲ್ಲಿ ಫ್ರೀ ಟೆಸ್ಟೋಸ್ಟೆರಾನ್ ಲೆವೆಲನ್ನು ಒಂದು ಸರ್ತಿ ಚೆಕ್ ಮಾಡಿಸ್ಬೇಕು. ಸೊ ಯಾವಾಗ ಅದು ಸರಿಯಾಗಿರುತ್ತೋ ಆಗ ಮಾತ್ರ ನಿಮ್ಮ ಮಸಲ್ ಬಿಲ್ಡ್ ಆಗುತ್ತೆ. ಅದರ್ವೈಸ್ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಪ್ರೋಟೀನ್ ತಿಂದರು, ಎಷ್ಟೇ ಆಹಾರ ತಗೊಂಡ್ರು, ಟೆಸ್ಟೋಸ್ಟೆರಾನ್ ಲೆವೆಲ್ ನಮ್ಮ ಬಾಡಿಲಿ ಕಮ್ಮಿ ಇತ್ತು ಅಂತಂದರೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಬಿಲ್ಡ್ ಮಸಲ್. ಈಗ ಗೊತ್ತಾಯ್ತಲ್ಲ ಯಾಕೆ ಮಸಲ್ ಬಿಲ್ಡ್ ಆಗ್ತಾ ಇಲ್ಲ ಅಂತ. ಸೊ ಗೋ ಫಾರ್ ಬ್ಲಡ್ ಟೆಸ್ಟ್ ಆ್ಯಂಡ್ ಸಿ ಮಿ ಆಫ್ಟರ್ ದ್ಯಾಟ್.